ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಆಡುವುದು ಒಂದು ಕಲೆ, ಹಾಡುವುದು ಒಂದು ಕಲೆ, ನೃತ್ಯ ಮಾಡುವುದು ಒಂದು ಕಲೆ, ಮಾತನಾಡುವುದು ಒಂದು ಕಲೆ ಅಂಥೇಳಿ. ಹೌದು ವೀಕ್ಷಕರೇ, ಈಗ ನಿನ್ನೆಯಷ್ಟೇ ನಡೆದಂತಹ ಮಕ್ಕಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀಯುತ ಸಮೀವುಲ್ಲಾರವರು ಕನ್ನಡದ ಬಗ್ಗೆ ಬಹಳ ಸುಲಲಿತವಾಗಿ, ಸುಮಧುರವಾಗಿ, ಸರಳವಾಗಿ ಮಾತನಾಡಿದರು. ಆ ಮಕ್ಕಳ ಬಗೆಗಿನ ಮಾತು ಬಹಳ ಅರ್ಥಗರ್ಭಿತವಾಗಿತ್ತು, ಹಾಸ್ಯಮಯವಾಗಿತ್ತು. ಅದರ ಸುಂದರ ಚಿತ್ರಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹುಣಸೂರಿನ ಟ್ಯಾಲೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ತಮಗೋಸ್ಕರವಾಗಿ ಶ್ರೀಯುತ ಸಮೀವುಲ್ಲಾ ಸಾಹಿತಿರವರು ಆಡಿರುವಂಥ ಮಾತನ್ನು ತೋರಿಸ್ತಾ ಇದ್ದೇನೆ. ನಾವೀಗ ಹೋಗೋಣ ಜಿಲ್ಲಾ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀಯುತ ಸಮೀವುಲ್ಲಾರವರು ಮಾತನಾಡಿರುವಂತಹ ಕನ್ನಡದ ಬಗೆಗಿನ ಮುದ್ದು ಮುದ್ದು ಮಾತುಗಳನ್ನು ಕೇಳಲಿಕ್ಕೆ. ಮಗು, ನಾಯಿ ಮರಿ ತಿಂಡಿ ನಿನಗೆ ಏಕೆ ಬೇಕು? ತಿಂದು ಗಟ್ಟಿಯಾಗಿ ನಿಮ್ಮ ಮನೆಯ ಕಾಯಬೇಕು. ಅದಕ್ಕೆ ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಮುದ್ದು ಪ್ರಶ್ನೆ. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಬೌ ಬೌ ಎಂದು ನಿನ್ನ ಕೂಗಿ ಕರೆಯುವೆ. ಇಷ್ಟೇ ಪುಟಾಣಿ ಪದ್ಯಗಳು. ಜೀಕ ರಾಜರತ್ನ ಬರೆದ ಪದ್ಯಗಳಿದವರ ಈಗ ಇನ್ನೂ ಪುಟಾಣಿ ಪದ್ಯಗಳು ಹೆಚ್ಚಾಗಿದ್ದವರು. ಮಾಮ ಮಾತಾಡೋ, ಮಾವಿನ ಮರಕ್ಕೆ ನೇತಾರೋ, ಹೀಗೆ ಬರ್ದೋಗಿ ನೀವು. ಮಾಮ ಮಾತಾಡೋ, ಮಾವಿನ ಮರಕ್ಕೆ ನೇತಾರೋ, ಮಾವಿನ ಕೊಂಬೆ ಮುರಿತು, ಮಾಮನ ಪದ್ಯ ಹರಿತು. ಎಷ್ಟಾಗಿದ್ದಾರೋ ಪದ್ಯ. ಈ ತರದ ಸಣ್ಣ ಪದ್ಯಗಳನ್ನ ನೀವು ಬರೀತಾ ಹೋಗಿ, ಮುಂದೆ ದೊಡ್ಡ ಪದ್ಯಗಳನ್ನ ಬರೀಬೋದು. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಆಟ ಆಡ್ತಿದ್ವಿ. ಲೋಕೇಶ್ ಅವ್ರಿಗೆ ಗೊತ್ತು. ಚಿಕ್ಕ ಮಕ್ಕಳಾಗಿದ್ದಾಗ ಅಚ್ಚಚ್ಚೋ ಬೆಲ್ಲದಚ್ಚೋ ನೀವ್ ಬರೆಯೋದು. ಅಚ್ಚಚ್ಚೋ ಬೆಲ್ಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಕೆಂಪತ್ತಿ ಮರದಲ್ಲಿ ಗುಂಪು ನೋಡು, ಮೂರು ಸಾಲು. ಈ ತರ ಪದ್ಯಗಳನ್ನ ಬರ್ಕೊಂಡೋಗಿ. ಅಮ್ಮ ನೋಡು ಕಂಡ್ಬಿಟ್ಟು ನಮ್ಮ ಶಾಲೆಯಲ್ಲಿ ಮಾಡೋರು ಉಪ್ಪಿಟ್ಟು. ಎಷ್ಟು ಚೆನ್ನಾಗಿ ನೋಡಿ, ಸಣ್ಣ ಪದ್ಯ. ಅಮ್ಮ ನೋಡೆ ಕಂಡ್ಬಿಟ್ಟು ನಮ್ಮ ಶಾಲೆಯಲ್ಲಿ ಮಾಡೋರು ಉಪ್ಪಿಟ್ಟು. ಮಿಸ್ಸಿಗೆ ಮಾತ್ರ ಬಕ್ಕಿಟ್ಟು, ನನ್ ಮಾತ್ರ ಇಷ್ಟಿಷ್ಟು. ಅಷ್ಟೇ ಹಾಸ್ಯನೂ ಆಗುತ್ತೆ, ವಿಡಂಬನೆನೂ ಆಗುತ್ತೆ, ಪ್ರೀತಿನೂ ಆಗುತ್ತೆ ಅಂತ ಈ ಪದ್ಯ ಬರೀತ ನೋಡಿ. ಬಹಳ ಒಳ್ಳೆಯವ್ರು ನಂಬಿಸು ಇದೆಲ್ಲ ಯಾರಿಲ್ಲ ಶಿಶುವಾರದನ್ನೆಲ್ಲ. ಬಹಳ ಒಳ್ಳೆಯವ್ರು ನಂಬಿಸು ನೋಡಿ ಸರ್, ಎಲ್ಲರೂ ಬಾಯಾಟಾಗಿದೆ. ಅದು ನಗ್ತಾ ಮಾತಾಡ್ತಾರೆ. ಊರಿಗೆ ಸ್ಕೂಲಿಗೆ ಫೇಮಸ್ ಆದ್ರೆ ಊರಿಗೂ ಫೇಮಸ್ ಅಲ್ವಾ? ಈ ತರ ಪುಟಾಣಿ ಪದ್ಯ ನೋಡಿ. ಸಿದ್ದಯ್ಯ ಪುರಾಣಿಕ ಅಂತ ಬಿಟ್ಟೋಗಿದ್ದಾರೆ. ಹೆಂಗ ಓದಿ ದೊಡ್ಡವನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ಮೊದಲು ಮಾನವನ. ಚೆನ್ನಾಗಿದೆಯಲ್ಲ? ಮೊದಲು ಮಾನವನ. ಯಾರೋ ಒಬ್ಬರು ಹೇಳಿದಂತೆ, ನೀನು ಕಥೆ ಬರೀ ಹೇಳಿ ಸರ್, ಏನ್ ಕಥೆ ಬರೀಬೇಕು ನೋಡೋ. ಎಲ್ಲ ಹೋಗ್ತಿದ್ಯಾ ಕಾಲೇಜಲ್ಲಿ ಅಥವಾ ಕೆಲ್ಸಕ್ಕೆ ಹೋಗ್ತಿದ್ಯಾ, ಇಲ್ಲಿ ಯಾರೋ ಹುಡುಗಿ ಸಿಗ್ತಾಳೆ, ಆಮೇಲೆ ಹೀಗೆ ಪರಿಚಯ ಆಗುತ್ತೆ, ಪ್ರೀತಿ ಆಗುತ್ತೆ, ಇದೊಂದೆಲ್ಲ ಕಥೆ ಬರೀ ಒಂದು ಸಿನಿಮಾ ಮಾಡೋಣ ಅಂತ. ಆಯ್ತು ಸರ್, ನಾಳೆ ಬರ್ಕೊಂಡ್ಬರ್ತೀನಿ ಅಂತ. ಅವನು ಏನ್ ಬರ್ಕೊಂಡ್ಬಂದ? ಮೂರು ಸಾಲ ಬರ್ಕೊಂಬಂದ. ಏನ್ ಬರ್ಕೊಂಡ್ಬಂದ್ರೆ, ಅವಳ ಸಂತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಾವು ಈಗ 2 ಮಕ್ಕಳು. ಮುಗೀತು ಕಥೆ. ಪೂರ್ತಿ ಅಷ್ಟು ಕಥೆ ಬರೀಬೇಕಲ್ಲ, ಇಷ್ಟೇ ಕಥೆ. 3 ಸಾಲು ಮುಗಿಸ್ತಾ ಮಾಸ್ಟರ್ ನೋಡಿ ಸರ್ ಬರ್ಕೊಂಡ್ಬಂದಿದ್ದೀನಿ ಅಂತ. ಹೀಗೆ ಏನೇನೋ ಬೇರೆ ತರ ಯೋಚನೆ ಮಾಡುವಂತ ಮಕ್ಕಳಿಗೆ ಕೇಳ್ಕೋಬೇಕು. ಏನೇನು ಬೇರೆ ಯೋಚನೆ ಮಾಡಿ ಬೇರೆ ತರ ಅವ್ರು ಬರೋದು. ಇವ್ರು ಅಮ್ಮ ಅಪ್ಪ ಅಂತೆಲ್ಲ ಬಂದಿರಲ್ಲ. ಮಮ್ಮಿ ಅಂದ್ರೆ ಏನ? ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೆವ್ವ. ಎರಡೇ ಸಾಲು. ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೆವ್ವ. ಹುಡ್ತಾನೆ, ಮಮ್ಮಿ ಅಂದ್ರೆ ದೆವ್ವನೇ. ಅದಕ್ಕೆ ಪುಟಾಣಿ ಪದ್ಯಗಳು ನೋಡಿ. ಬಡವನಾದರೂ ಪ್ರಿಯೆ, ಹೃದಯ ಸಂಸತ್ತಿನಲ್ಲಿ ನಾನು ಟಾಟಾ ಬಿರ್ಲಾ ಅನ್ನಂತವನು. ಆ ಹುಡುಗಿ ಹೇಳ್ದ, ಬಡವನಾದರೂ ನಾನು ಪ್ರಿಯೆ, ನಾನು ಸಂಪತ್ತಿನಲ್ಲಿ ಟಾಟಾ ಬಿರ್ಲಾ ಅಂದ. ಎಂದ ತಕ್ಷಣ ಹುಡುಗಿ ಹೇಳಿದ್ಲು, ಆಯ್ತು ಟಾಟಾ ಬಿರ್ಲಾ ಕೊಡ್ಲು, ನೀನ್ ಬಡವನ್ ಕಟ್ಕೊಂಡು ನಾನೇನ್ ಮಾಡಿ ಅಂತ. ಈ ತರದ ಪುಟಾಣಿ ಕವಿಗಳನ್ನ ನೀವು ಬರೀತಾ ಹೋಗಿ ಎಷ್ಟು ಚಂದದ ಕವಿತೆಗಳನ್ನ ಬರೀಬಹುದು. ಜೀವನದಲ್ಲಿ ಏನ್ ಸಾಹಿತ್ಯ ಅಂತ. ನಡೆದರೆ ಗದ್ಯ, ನಾಟ್ಯವಾಡಿದರೆ ಪದ್ಯ ಅಲ್ವಾ? ನಡ್ಕೊಂಡೋದ್ರೆ ಗದ್ಯ, ಹೆಂಗಿಂದ ನಾಟ್ಯವಾಡಿದರೆ ಪದ್ಯ, ಬಣ್ಣಿಸಿದರೆ ಕಾವ್ಯ, ಓದಿದರೆ ಕಾದಂಬರಿ, ಕಾಡಿದರೆ ಕಥೆ, ಎಡವಿದರೆ ವಿಮರ್ಶೆ, ಮುಗ್ಗರಿಸಿದರೆ ವಿಡಂಬನೆ, ಮರೆಮಾಚಿದರೆ ನಾಟಕ, ಕುಟುಕಿದರೆ ಚುಟುಕ, ಗುಡುಗಿದರೆ ಗಮಕ ಅಲ್ವಾ? ಚುಟುಕ ಹೇಗಿರ್ಬೇಕಂದ್ರೆ
ಕೇಳುವವರ ತಲೆಯನ್ನು ಕುಟುಕುವಂತಿರಬೇಕು ಅಂತ. ಅದಕ್ಕೆ ಅವರು ಹೇಳಿದ ಚುಟುಕಗಳು. ಕುಡುಕಿದರೆ ಚುಟುಕ, ಗುಡುಗಿದರೆ ಗಮಕ, ಗೋಡೆ ಬಿಟ್ಟರೆ ಪುರಾಣ, ಕೆಣಕಿದರೆ ಸಂಶೋಧನೆ, ತುಟಿ ತೆರೆದರೆ ಇತಿಹಾಸ, ಇವುಗಳ ಜೀವನ ಸಾಹಿತ್ಯ ಅಂತ. ಇತ್ತೀಚೆಗೆ ಅವರು ಗುರುರಾಜ್ ಬೆಣ್ಕಲ್ ಅಂತ ಅವರು ಪದ್ಯ ಬರೀತಾರೆ ಮಕ್ಕಳು ನೋಡಿ, ವರ್ಷದ ತಿಂಗಳು ಹಿಂಗ್ ಬರೀತಾರೆ ಅಂತ. ಎಷ್ಟು ಚಂದದ ಪದ್ಯ ಬರೀತಾರೆ ಅಂದ್ರೆ, ಬಂದಿತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹೆಂಗ್ ಬರೀತಾರೆ ಅಂತ. ಬಂದಿತ್ತು ಜನವರಿ, ಚಳಿ ಇರುತ್ತಾ ಇಂಥ ಚಳಿ ಇರುತ್ತೆ ಜನವರಿಲಿ. ಮುಂದಿನ ನೋಡು ಫೆಬ್ರವರಿ, ವರ್ಷದಲ್ಲೇ ಇದು ಕೂಸು ಮರಿ. ಯಾಕೆ 28 ದಿನ ಇರುತ್ತೆ ಅಂತ. ಮಾರ್ಚಿನ ತಿಂಗಳು ಪರೀಕ್ಷೆಯು, ಪಾಸು ಫೇಲು ಸಮೀಕ್ಷೆಯು. ಮಾರ್ಚ್ ತಿಂಗಳೆಲ್ಲ ನಾನು ಪಾಸ್ ಆಯ್ತಿನ, ಒಂದು ತಿಂಗಳು ವರ್ಷನ ಹೆಂಗ್ ಬರ್ತಾರೆ. ಏಪ್ರಿಲ್ ತಿಂಗಳು ವಸಂತವು, ಭೂಮಿಗೆ ಬಂತು ಹೊಸ ಚೆಲುವು. ಮೇ ತಿಂಗಳು ಬಿಸಿಲು, ಗಾಳಿ ಬೀಸೆ ಗೋರೈಸಿಲು. ಜೂನ್ ತಿಂಗಳು ಆ ನಡಿಗೆ, ಮತ್ತೆ ಹೋಗೋಣ ಶಾಲೆ ಕಡೆಗೆ ಅಲ್ವಾ, ಶಾಲೆಗೆ ಬರ್ತೀವಿ. ಹೀಗೆ ಎಲ್ಲ ತಿಂಗಳುಗಳು ಬರೀತಾರೆ. ಈ ತರದ ಸಣ್ಣ ಸಣ್ಣ ಪದ್ಯಗಳನ್ನು GSS ಅಂತ ನೀವು ಹೇಗ್ ಮಾಡ್ಬೇಕು ಮಕ್ಕಳಂದ್ರೆ, ಹೆಚ್ಚು ಕವಿತೆಗಳನ್ನು ಓದ್ಬೇಕು. ಕವಿಗಳ ಕವಿತೆಗಳನ್ನ GS ಶಿವರುದ್ರಪ್ಪನವರು ಅಂತ ಒಬ್ಬರು ರಾಷ್ಟ್ರ ಕವಿ ಇದ್ದಾರೆ. ಒಂದು ಪುಟಾಣಿ ಹಣತೆ ತಗೊಂಡು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನೇ ಗೆದ್ದು ಬಿಡುತ್ತೇನೆಂಬ ಜಿದ್ದಿನಿಂದಲ್ಲ. ಇಷ್ಟು ಚೆನ್ನಾಗಿ ಬರೀತಾರಲ್ವಾ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನೇ ಗೆದ್ದು ಬಿಡುತ್ತೇನೆಂಬ ಜಿದ್ದಿನಿಂದಲ್ಲ. ಇರುವಷ್ಟು ದಿನ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಬಾಳೆಯ ಹಣ್ಣಿನಂದದಿ ಅಂತ, ಸುಲಿದ ಬಾಳೆಹಣ್ಣು ಇರ್ತಲ್ಲ ಹಂಗಂತೆ ಕನ್ನಡ. ಅದನ್ನ ಬಹಳ ಚೆನ್ನಾಗಿ ಮುಂದುವರೆದು ನಾವು. ಬಟ್ ಭಾಷೆಯನ್ನು ಕಲಿಬೇಕು, ತುಂಬಾ ಸ್ಪಷ್ಟವಾಗಿ ಭಾಷೆಯನ್ನು ಕಲಿಬೇಕು. ಕಾಗುಣಿತವನ್ನು ತುಂಬಾ ಚೆನ್ನಾಗಿ ಕಲಿಬೇಕು. ನೀವು ದನ ಧನ ಎರಡಕ್ಕೂ ತುಂಬಾ ವ್ಯತ್ಯಾಸ. ನಮ್ಮೂರಲ್ಲಿ ನಾಟಕ ಆಡಿಸ್ತಿದ್ರು ಕಂಡ್ರ ಹುಡುಗರ, ಅವ್ರು ಹೇಳ್ಕೊಡೋ ನಾಟಕದ ಮಾಸ್ಟ್ರು, ಬಾ ನಲ್ಲೆ ಮನಮೋಹಿನಿ ಅಂತ ನಾಟಕದ ಮಾಸ್ಟ್ರು ಹೇಳ್ಕೊಡ್ಬೇಕಲ್ಲ. ಅವ್ರು ಹೇಳ್ಕೊಟ್ರು, ಇವನು ಬಾ ನಲ್ಲೆ ಮನೆಗೆ ಹೋಗನ ಅನ್ನುವ. ಅವ್ರು ಎಷ್ಟು ಹೇಳ್ಕೊಟ್ರು, ಬಾ ನಲ್ಲೆ ಮನಮೋಹಿನಿ ಹೇಳಪ್ಪ, ಬಾ ನಲ್ಲೆ ಮನೆಗೆ ಹೋಗನ ನೀ ಹೇಳುವಂತ. ಕನ್ನಡದ ಭಾಷೆಯನ್ನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿರೋ ಅಷ್ಟು ಪ್ರೀತಿಯಿಂದ ಎಲ್ಲವನ್ನೂ ಬರೀಬಹುದು. ನೀವು ಯಾರೊಬ್ಬ ನಮ್ಮ ಶಾಲೆಗೆ ಬಂದಿದ್ದ, ಪ್ರಾಂಶುಪಾಲರು ಅಂತ ಬರೀದು, ಅವನು ಪಶುಪಾಲರು ಅಂತ ಬಂದಿದ್ದ. ಪ್ರಿನ್ಸಿಪಲ್ ಏನ್ ನೋಡ್ಬೇಕು ಅವ್ನಿಗೆ, ಪಶುಪಾಲರು ದನಗಾರರು ಅಂತ. ಪ್ರಾಂಶುಪಾಲರು ಒಂದೇ ಒಂದು ಅರ್ಧ ಹೊತ್ತು ರಾವತ್ ಬಿಟ್ಬಿಟ್ಟು ಪಾ ಹಾಕಿದ್ರೆ ಸಾಕು, ಪ್ರಾಂಶುಪಾಲರು ಹೋಗಿ ಪಶುಪಾಲರು ಆಗ್ಬಿಡುತ್ತೆ. ಈ ತರ ಕನ್ನಡವನ್ನ ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ಇಲ್ಲಿರೋ ಎಲ್ಲ ಮಕ್ಕಳುಗಳು ಬಹಳ ವಿಶೇಷವಾಗಿ ಚೆನ್ನಾಗಿ ಓದಿದ್ರು, ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ. KS ನರಸಿಂಹಸ್ವಾಮಿ ಅಂತ ಒಬ್ಬರು ಕವಿ ಇದ್ದಾರೆ, ಕೇಳಿದ್ರೆ ಹೆಸರು KS ನರಸಿಂಹ. ಈ ಕವಿಗಳನ್ನೆಲ್ಲ ನೀವು ಓದ್ಬೇಕು, ಕವಿತೆಗಳನ್ನು ಓದ್ಬೇಕು. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಚಳಿ ಅಲ್ವಾ ಈಗ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು. ಬೇಸಿಗೆ ಬಂದ್ರು ಸಹಿಸಲ್ಲ ಜನ, ಬೇಸಿಗೆ ಬಂದ್ರೆ ಎಷ್ಟು ಬೇಸಿಗೆ ಎಂದರು. ಮಳೆ ಬಿಟ್ಟು ಬಿಡದಲ್ಲ ಶನಿ ಎಂಬ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೊತೆ ಇಲ್ಲ. ಮನುಷ್ಯ ಯಾವುದೂ ಒಪ್ಪಲ್ಲ. ಚಿಗುರು ಚಿನ್ನದ ನಡುವೆ ಹೂವ ಬಯಸುವವರು. ಚಿಗುರು ಬಂದರೆ ಏನು ಇನ್ನೂ ಹೂವನ್ನೇ ಬಿಟ್ಟಿಲ್ಲ ಅಂತೀವಿ. ಹೂಗಳ ಕಾಲದಲ್ಲಿ ಹಣ್ಣ ಹುಡುಕುವವರು. ಹೂ ಬಿಟ್ರೆ ಏನು ಇನ್ನೂ ಒಂದು ಹಣ್ಣ ಆಗಿಲ್ಲ ಅಂತೀವಿ. ಹಣ್ಣು ಬಿಟ್ಟು ಹಣ್ಣಿನ ಗಾತ್ರ ಪೀಚು ಎಂಬ ಇವರ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಚೌಕೆ. ನೋಡಿ ನಿಮ್ಮ ಅಮ್ಮ ಹೇಳ್ತಾರೆ ನಿಮ್ಮ ಮನೆಯಲ್ಲಿ, ಓದಿದರೆ ಹೇಳುವವರು ಮತ್ತೊಮ್ಮೆ ಬರೆಯೋ ಹೇಳ್ತಾರ. ಓದಿದ್ರೆ ನೋಡಿ, ಅವ್ರು KS ನರಸಿಂಹಸ್ವಾಮಿ ಅವರು ಕವಿಗಳು ಎಷ್ಟು ಚೆನ್ನಾಗಿ ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರಗಿಡಲು ಬೆಳಗುವರು ಬರವಣಿಗೆ ಸರಿಯೋ. ಮರ ಸಹಜವಾಗಿ ನಡೆಯುತ್ತೆ ಅಲ್ವಾ, ಬರೆದಿಟ್ಬಿಟ್ರೆ ನಿಮ್ಮ ರಿಸಲ್ಟ್ ಸರಿಯಾಗಿ ಬಂದಿದೆಯಾರೋ ಇನ್ನೊಂದ್ಸರಿ ಬರೆಯುವ. ಬರಗಿಡಲು ಬೆಳಗುವರು ಬರವಣಿಗೆ ಸರಿಯೋ. ಇವರದು ಇನ್ನಿಲ್ಲದ ಟೀಕೆ, ಇವರು ಮೆಚ್ಚುವ ವಸ್ತು ಎಲ್ಲಿಲ್ಲ ಚೌಕೆ. ಕುಳಿತರೆ ಹೇಳುವರು ನೀನೇಕೆ ಕುಂತೆ, ಮಲಗಿದರೆ ಗೊಳಗುವರು ನಿನಗೆಲ್ಲ ಚಿಂತೆ. ಏನೇನು ತಪ್ಪೆ, ಓಡಿದರೆ ಬೆನ್ನ ಹಿಂದೆ ಇನ್ನಿಲ್ಲದ ಟೀಕೆ, ಇವರು ಮೆಚ್ಚುವ ವಸ್ತು ಎಲ್ಲಿಲ್ಲ ಚೌಕೆ. ಇಷ್ಟು ಚೆನ್ನಾಗಿ ಬರೀತಾರಲ್ವಾ. ಈ ತರದ ಕವಿತೆಗಳನ್ನ ಮಕ್ಕಳಿಗೆಲ್ಲ ಓದ್ಬೇಕು. ನನಗೆ ಟೈಮು ಸಾಕಾಗಲ್ಲ ಮಕ್ಕಳೇ. ನಿಮ್ಮ ಜೊತೆ ಇನ್ನೊಂದ್ಸರಿ ಬರ್ತೀನಿ ಕನ್ನಡ ರಾಜ್ಯೋತ್ಸವಕ್ಕೆ. ಕನ್ನಡದ ಹುಟ್ಟು, ನನ್ನ ನುಡಿ, ನನ್ನ ಹೆಮ್ಮೆ, ನನ್ನ ಆ ನುಡಿ ಅಂದ್ರೆ ಹೀಗಿರ್ಬೇಕು. ಅದು ನಿಮಗೆ ರಸಪ್ರಶ್ನೆ ಕಾರ್ಯಕ್ರಮ ಎಲ್ಲವನ್ನೂ ಮಾಡಿ
ಒಂದೂವರೆ ಗಂಟೆ ನನಗೆ ನಿಮ್ಮ ಜೊತೆ ಮಾತಾಡಿದಾಗಲೇ ನನಗೆ ಸಮಾಧಾನ ಆಗೋದು. ಹಾಗಾಗಿ ಈಗ ತುಂಬ ಟೈಮ್ ಆಗಿದೆ, ನಿಮಗೆಲ್ಲ ನನಗೆ ಹೊಟ್ಟೆ ಹಸಿತಿದೆ. ಹಾಗಾಗಿ ನಾನು ರೇಣುಕಾ ಪ್ರಸಾದ್ ಅವರಿಗೆ ಮುಂದುವರಿಸಲಿಕ್ಕೆ ಕೊಟ್ಟು ಟ್ಯಾಲೆಂಟ್ ಅನ್ನೋದನ್ನು ಬಿಟ್ಟು ಮಿಕ್ಕ ಇಡೀ ಶಿಕ್ಷಣ ಸಂಸ್ಥೆಯಲ್ಲಿ ಟ್ಯಾಲೆಂಟ್ ಅನ್ನೋದನ್ನು ಬಿಟ್ಟು ಎಲ್ಲವೂ ಕನ್ನಡಮಯ. ಹಾಗಾಗಿ ಟ್ಯಾಲೆಂಟ್ ಶಿಕ್ಷಣ ಸಂಸ್ಥೆಗೆ ನನ್ನ ಕನ್ನಡಿಗನಾಗಿ ಕನ್ನಡದ ಮಣ್ಣಿನ ಈ ಹೃದಯದಿಂದ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಟ್ಯಾಲೆಂಟ್ ಶಿಕ್ಷಣ ಸಂಸ್ಥೆಗೆ ವಹಿಸ್ತೇನೆ. ಮಕ್ಕಳೇ, ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.